ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ವೇದಿಕೆಗೆ ಬಂದಾಗೆಲ್ಲ ಅದು ಗುರುಕೃಪೆನೋ ದೈವ ಕೃಪೆ ಏನು ಓದಕ್ಕೆ ಬರುತ್ತೋ ಗೊತ್ತಿಲ್ಲ. ಇಂಥ ದಿಗ್ಗಜರ ಮುಂದೆ ಹೊಸ ಪ್ರಯತ್ನ ಮಾಡೋಕೆ ಇಷ್ಟು ದೊಡ್ಡ ವೇದಿಕೆ ಸಿಗುತ್ತಲ್ಲ, ನಂದೆಂಥ ಯೋಗ ಅಂತ ಭಾವಿಸ್ತೀನಿ ನಾನು ಪ್ರತಿ ಬಾರಿ. ಆ್ಯಂಡ್ ಈ ಮಗು ಒಂದೊಂದಷ್ಟು ನಾನು ನೋಡಿದ್ದೆ ಪರ್ಫಾರ್ಮೆನ್ಸ್, ಅಷ್ಟು ಚುರುಕೇನೆ. ಇವತ್ತು ಏನು ಗ್ರೇಡ್ಸ್ ಬಂದದ ಅವಂದೇ, ನಂದೇನು ಇಲ್ಲ. ನಾ ಒಂದು 2 ಸಲ ಹಿಂಗೆ ಮಾಡು ಅಂದೆ ಅಷ್ಟೇ. ಇಲ್ಲ ಸರ್ ಏನಂದ್ರೆ ಅವರು ಕೊರಿಯೋಗ್ರಾಫ್ ಎಲ್ಲ ಮಾಡೋದಕ್ಕೆ ಇದು ಸುಚೇತನ್ ಸರ್ದು 3:30 ಇದು ಫುಲ್ ಬ್ಯಾಂಡ್ ರಿಹರ್ಸಲ್. ಅವಾಗ ಫುಲ್ಲು ಇಡೀ ದಿನ ಎಲ್ಲ ಅವ್ರ ಮನೆಗೆ ಕರ್ಸ್ಕೊಂಡ್ಬಿಟ್ಟು ಹಾಲೆಲ್ಲ ಕೊಟ್ಬಿಟ್ಟು ಫಸ್ಟು, ಆಮೇಲೆ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಹಾಲೆಲ್ಲ ಕೊಟ್ಬಿಟ್ಟು ಆಮೇಲೆ ಪ್ರಾಕ್ಟೀಸ್ ಮಾಡಿಸಿದ್ರೆ, ಮನೆಗೆ ಸುಮ್ಮನೆ ಕರ್ಸಿಲ್ಲ ಅವರು, ಹಾಲು ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್. ನಿಂಗೆ ಇಷ್ಟ ಆಯ್ತಾ ಹರ್ಷ ಅಣ್ಣನ ಜೊತೆ ಡ್ಯಾನ್ಸ್ ಮಾಡಿದ್ರೆ ಆಮೇಲೆ ಅವರು ಇದು ಎಲ್ಲ ಆದ್ಮೇಲೆ ಅಮ್ಮಂಗೆ ಹೇಳಿದ್ರು, ನಮ್ಮ ಅಮ್ಮಂಗೆ, ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ, ನೀವು ಮನೆಗೆ ಹೋಗಿ ನಾನೇ ಕಂಠೀರವ ಸ್ಟುಡಿಯೋಗೆ ಕರ್ಕೊಂಡು ಬರ್ತೀನಿ, ಆಮೇಲೆ ಬಿಡ್ತೀನಿ ಮನೆಗೆ ಅಂತ ಹೇಳಿದ್ರು. ನೋಡು, ಅವರೇ ಹೇಳಿದ್ರ? ಅವರೆಷ್ಟು ಬಿಸಿ ಪರ್ಸನ್ ಆಗಿದ್ರು. ಮತ್ತೆ ಎಷ್ಟು ಬಿಸಿ ಪರ್ಸನ್ ಆಗಿದ್ರು. ಮನೋಜನ್ನ ಅಮ್ಮಂಗೆ ಹೇಳಿದಾರೆ, ನೀವೇನು ಟೆನ್ಷನ್ ಮಾಡಬೇಡಿ, ನಾನೇ ಕರ್ಕೊಂಡು ಹೋಗ್ತೀನಿ, ಹಾಲು ಕೊಟ್ಟು ಹಾಡು ಕಲಿಸಿ ಆಮೇಲೆ ಕಂಠೀರವ ಕರ್ಕೊಂಬಂದು ಪ್ರಾಕ್ಟೀಸ್ ಮಾಡಿ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ಸ್ಬಿಟ್ರು ಅಲ್ವಾ? ನೀನು ಅವ್ರ ಆಶೀರ್ವಾದ ತಗೊಂಡ್ಯಾ? ಇದೆಲ್ಲ ಒಂದು ಅಪ್ಪಿಗೆ ಕೊಡು, ಒಂದು ಹಕ್ಕೊಡು ಹರ್ಷ ಅಣ್ಣಂಗೆ. ಅದು ಇದೊಂದು ಹೊಸ ಗುರು ಶಿಷ್ಯ ಸಂಬಂಧ. ಇದು ದೊಡ್ಡ ಗುರು ಮತ್ತೆ ಚಿಕ್ಕ ಶಿಷ್ಯ ಥರ. ಸುಚೇತನ್ ಸರ್, ಥ್ಯಾಂಕ್ಸ್ ಫಾರ್ ಆಲ್ ದಿ ಲವ್, ಸಪೋರ್ಟ್ ಆ್ಯಂಡ್ ಫ್ರೀಡಮ್. ನಾನು ಫಸ್ಟ್ ಅದು ಕೂಡ ಕೇಳಿದೆ, ಸರ್ ನಿಮ್ಮ ಹೆಸರು ತೊಗೊಂಡೆ ಹಿಂಗೆ ಬೈದ್ಬಿಟ್ರು ಅಂತ ಹೇಳ್ತೀನಿ ಅಂತ. ಮಾಡೋ ಪರ್ಫಾರ್ಮೆನ್ಸ್ಗೆ ಏನು ಬೇಕೋ ಅದು ಮಾಡು ಅಂತ ಅಷ್ಟು ಸಪೋರ್ಟ್ ಮಾಡ್ಯಾರ. ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ ಮೆಂಟರ್ಸ್, ಯಾವಾಗಲೇ ಸಿಕ್ಕಾಗಲೂ ನೀವೆಲ್ಲರೂ ಅಷ್ಟು ಪ್ರೀತಿ ಅಭಿಮಾನದಿಂದ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ. ಸ್ವೀಟ್. ಮನೋಜ, ರಾಜೇಶ್ ಕೃಷ್ಣನ್ ಸರ್ ಗುರುಗಳು. ಮನೋಜ, ನೀನು ಆಟೋಗ್ರಾಫ್ ಹಾಕು ಅಂತಂದ್ರಲ್ಲ, ನಿಂಗೆ ಹೆಂಗನ್ಸ್ತು? ನಾನು ಇಲ್ಲಿ ಇರಲಿಲ್ಲ. ಎಲ್ಲಿದ್ದೆ? ಯಾವುದೋ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ದೆ. ಅವನು ಇಲ್ಲಿರಲಿಲ್ಲ, ಯಾವುದೋ ಬೇರೆ ಲೋಕಕ್ಕೆ ಹೋಗಿದ್ದೆ. ಏನಕ್ಕೆ ಹೋದೆ ನೀನು ಬೇರೆ ಲೋಕಕ್ಕೆ? ಯಾಕೆ ಅಂದರೆ ನಂಗೆ ನಂಬಕ್ಕಾಗಿಲ್ಲ. ಈಗ ನಂಬಿಕೆ ಆಯ್ತಾ? ನೀನು ಇಷ್ಟೆಲ್ಲ ನಿನ್ನ ಕೈಲಿ ಡ್ಯಾನ್ಸ್ ಮಾಡಿಸಿ, ಹಾಡಾಡಿಸಿ, ಆಟೋಗ್ರಾಫ್ ಗುರುಗಳಿಗೆ ಕೊಡ್ಸೋ ಥರ ಮಾಡಿದಾರಲ್ಲ ಶ್ರೀಹರ್ಷ, ಏನು ಅವ್ರಿಗೇನು ತಂದಿಲ್ಲ? ತಂದಿದ್ದೀನಿ ಅಕ್ಕ. ನನಗೆ ಇದು ನೋಡಿದಾಗಲೇ ಗೊತ್ತಾಯ್ತು ನಿನಗೆ ತಗೊಂಬಂದಿರ್ತೀಯ ಅಂತ. ಹೋಗು. ನೋಡಿ, ಸರಸ್ವತಿ ಒಬ್ಬ ವಿದ್ಯಾವಂತನಿಗೆ ಸೇರ್ಬೇಕಾದಂಥ ಕರೆಕ್ಟ್ ಆದಂಥ ಉಡುಗೊರೆ ಕೊಟ್ಬಿಟ್ಟಿದ್ಯಾ. ಇಷ್ಟೇ, ಭಗವಂತ ಇದರಿಂದ ಪ್ರತೀಕ್ಷಣ ಅನುಭವ ಆಗೋದು. ಮುಂದಿನ ಸೋಮವಾರ ಶೃಂಗೇರಿಯ ಜಗದ್ಗುರುಗಳ ವರ್ಧಂತ್ಯೋತ್ಸವ ಹಾಡುವಂಥ ಒಂದು ದೊಡ್ಡ ಯೋಗ ಸಿಕ್ಕಿದೆ ಆ ಮಹಾವೇದಿಕೆಯಲ್ಲಿ. ಇವತ್ತು ತಾಯಿ ಇವ್ರ ಮೂಲಕ ಕೈಗೆ ಬಂದಿದ್ದಾಳೆ. ಏನು ಹೇಳಿ, ಸಾಕಲ್ಲ. ಅವಳ ಆಶೀರ್ವಾದ, ಗುರು ಆಶೀರ್ವಾದ ಇದ್ರಾಯ್ತು. ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಬೇಕಿಲ್ಲ ಅವಳು ಕೊಟ್ಟಿದ್ದ ಜೀವನ ಪ್ರಸಾದ ಅಷ್ಟೇ. ಥ್ಯಾಂಕ್ ಯು ಅಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.